ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಮೆಗಾ ಡಿಬೇಟ್ಗೆ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ವಿಮುಕ್ತ ದೇವದಾಸಿಯರ ಭೂ ಕಬಳಿಕೆ ಆರೋಪ ಏನ್ ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಟಿವಿ5 ಕೆಲ ಗಂಟೆಗಳ ಹಿಂದಷ್ಟೇ ಒಂದು ಡಿಬೇಟ್ ಅನ್ನ ನಡೆಸಿತ್ತು. ಭೂಗಳ್ಳರು ಭೂಮಿ ಕಬಳಿಸಿದ್ದಾರೆ ಎನ್ನುವಂತ ಅತಿಯಾದ ಆರೋಪ ಕೇಳಿಬಂದಿತ್ತು. ಪ್ರಕರಣವನ್ನ ಇದೀಗ ಗಂಭೀರವಾಗಿ ತೆಗೆದುಕೊಂಡಿದೆ ಸರ್ಕಾರ. ಕಂದಾಯ ಸಚಿವರಿಂದ ಕಠಾರಿಯಾಗಿ ಸೂಚನೆ. ಕಠಾರಿಯಾ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪ್ರಕರಣದ ಬಗ್ಗೆ ವರದಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತಕ್ಷಣ ವರದಿಯನ್ನ ನೀಡುವಂತೆ ಕಂದಾಯ ಸಚಿವರ ಸೂಚನೆ. ರಾಯಚೂರು ಜಿಲ್ಲಾಧಿಕಾರಿ ಕಠಾರಿಯಾಗೆ ಸೂಚನೆ. ಪ್ರಕರಣದ ವರದಿಯನ್ನ ಸಲ್ಲಿಸುವಂತೆ ಕಠಾರಿಯಾಗೆ ಸೂಚನೆಯನ್ನ ಕೊಡಲಾಗಿದೆ. ಸಚಿವರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗೆ ತಾಕೀತು ಮಾಡಲಾಗಿದೆ. ನೋಡಿ, ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗ ಭೂ ಕಬಳಿಕೆಯ ಆರೋಪ ಕೇಳಿಬಂದಿತ್ತು. ಭೂಗಳ್ಳರು ಭೂಮಿಯನ್ನ ಕಬಳಿಸಿದ್ದಾರೆ ಎನ್ನುವಂಥ ಅತಿ ದೊಡ್ಡ ಆರೋಪದ ಕುರಿತಂತೆ ವರದಿಯನ್ನ ಬಿತ್ತರಿಸಿತು, ಡಿಬೇಟ್ ಮಾಡಿತು. ಪ್ರಕರಣವನ್ನ ಈಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಕಂದಾಯ ಸಚಿವರಿಂದ ಕಠಾರಿಯಾಗೆ ಸೂಚನೆಯನ್ನ ಕೊಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ವರದಿ ಬೇಕು ಅಂತ ಹೇಳಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪ್ರಕರಣದ ಬಗ್ಗೆ ವರದಿ ನೀಡುವಂತೆ ಈಗ ಸೂಚನೆಯನ್ನ ಕೊಡಲಾಗಿದೆ. ತಕ್ಷಣ ವರದಿ ನೀಡುವಂತೆ ಕಂದಾಯ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ರಾಯಚೂರು ಜಿಲ್ಲಾಧಿಕಾರಿ ಕಠಾರಿಯಾಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಕರಣದ ವರದಿಯನ್ನ ಸಲ್ಲಿಸುವಂತೆ ಕಠಾರಿಯಾ ಅವರಿಗೆ ಸೂಚನೆಯನ್ನ ಕೊಡಿಸಲಾಗಿದೆ. ಭೂಗಳ್ಳರು ಭೂಮಿಯನ್ನ ಕಬಳಿಸಿದ್ದಾರೆ ಎನ್ನುವಂಥ ಅತಿ ದೊಡ್ಡ ಆರೋಪ. ಇನ್ನು ಮಹಿಳೆಯರ ಗೋಳು ನಿಜಕ್ಕೂ ಕೇಳುವಂತಿಲ್ಲ. ಅಷ್ಟರ ಮಟ್ಟಿಗೆ ಮಹಿಳೆಯರು ತಮ್ಮ ಗೋಳನ್ನ ಹೇಳ್ಕೊಂಡಿದ್ರು. ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇತ್ತು. ಮೆಗಾ ಡಿಬೇಟ್ಗೆ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈಗ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಮೆಗಾ ಡಿಬೇಟ್ಗೆ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ವಿಮುಕ್ತ ದೇವದಾಸಿಯರ ಭೂ ಕಬಳಿಕೆ ಮಾಡಿರುವಂತಹ ಅತಿ ದೊಡ್ಡ ಆರೋಪ ಕೇಳಿ ಬಂತು. ಆ ಸೂಕ್ತ ದಾಖಲೆಗಳನ್ನ ಇಟ್ಟು ಮಹಿಳೆಯರು ನೊಂದ್ಕೊಂಡು ಇರುವಂತಹ ವಿಚಾರಗಳನ್ನೆಲ್ಲ ಹೇಳ್ಕೊಂಡಿದ್ರು. ಭೂ ಕಬಳಿಕೆಯ ಆರೋಪ ಕೇಳಿ ಬಂದಿತ್ತು. ಭೂಗಳ್ಳರು ಭೂಮಿಯನ್ನ ಹೇಗೆ ಕಬಳಿಸಿದ್ದಾರೆ, ಯಾವ ರೀತಿಯಾಗಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನ ನೊಂದ ಮಹಿಳೆಯರೇ ಸ್ವತಃ ಇರುವಂತಹ ದಾಖಲೆ ಸಮೇತ ಹೇಳ್ಕೊಂಡಿದ್ರು. ಈ ಒಂದು ಪ್ರಕರಣವನ್ನ ಇದೀಗ ಸರ್ಕಾರ ಭಾರಿ ಗಂಭೀರವಾಗಿ ಪರಿಗಣಿಸಿದೆ. ಕಂದಾಯ ಸಚಿವರಿಂದ ಈಗ ಕಠಾರಿಯಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಪ್ರಕರಣದ ಬಗ್ಗೆ ಸೂಕ್ತ ವರದಿ ಏನಿದೆ ಕಂಪ್ಲೀಟ್ ಆಗಿ ಡೀಟೇಲ್ ಸಮೇತ ಕೊಡುವಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಕಂದಾಯ ಸಚಿವರು. ರಾಯಚೂರು ಜಿಲ್ಲಾಧಿಕಾರಿ ಕಠಾರಿಯಾಗೆ ಸೂಚನೆಯನ್ನ ಕೊಡಲಾಗಿದೆ. ಪ್ರಕರಣದ ವರದಿ ಏನಿದೆ ಆ ಒಂದು ಕಂಪ್ಲೀಟ್ ವರದಿಯ ಸತ್ಯಾಸತ್ಯತೆ ಗೊತ್ತಾಗಬೇಕು. ಜೊತೆಗೆ ಏನೆಲ್ಲ ಸೂಕ್ತ ನಿರ್ಣಯವನ್ನ ಕೈಗೊಳ್ಳಬೇಕು ಅದನ್ನೆಲ್ಲ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಸೂಚನೆಯನ್ನ ಕೊಡಲಾಗಿದೆ. ಸಚಿವರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ತಾಕೀತು ಮಾಡಲಾಗಿದೆ. ಇದು ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಮಹಾ ಡಿಬೇಟ್ ಅನ್ನ ನಡೆಸಿತ್ತು ಟಿವಿ5. ಏನೆಲ್ಲ ಆಗಿದೆ ಅಂತ ಹೇಳಿ ನೊಂದ ಮಹಿಳೆಯರಿಗೆ ಕಣ್ಣೀರು ಒರೆಸೋದ್ರ ಜೊತೆಗೆ ಸೂಕ್ತವಾದ ನ್ಯಾಯವನ್ನ ಕೊಡಿಸ್ತೀವಿ ಎನ್ನುವಂತಹ ಪಣವನ್ನ ತೊಟ್ಟಿತ್ತು ಟಿವಿ5. ಅದರಂತೆ ಸರ್ಕಾರ ಕೂಡ ಈ ವಿಚಾರಕ್ಕೆ ಸ್ಪಂದನೆಯನ್ನ ಕೊಟ್ಟಿದೆ. ಇಮಿಡಿಯೇಟ್ ಆಗಿ ವಿಮುಕ್ತ ದೇವದಾಸಿಯರ ಭೂ ಕಬಳಿಕೆ ಆರೋಪ ಕೇಳಿಬಂದಿತ್ತು. ಈ ಕುರಿತಂತೆ ನೊಂದ ಕುಟುಂಬ, ನೊಂದ ಹೆಣ್ಣು ಮಕ್ಕಳು ಏನೆಲ್ಲ ಆಗಿದೆ, ಯಾವ ರೀತಿಯಾಗಿ ಅನ್ಯಾಯ ಆಗಿದೆ, ಯಾವ ರೀತಿಯಾಗಿ ಭೂಮಿಯನ್ನ ಹೊಡೆದುಕೊಳ್ಳೋದಕ್ಕೆ ಮುಂದಾಗಿದ್ರು, ಈ ಎಲ್ಲವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಮಹಾ ಡಿಬೇಟ್ನಲ್ಲಿ ಇದೆಲ್ಲ ಕುರಿತು ಮೆಗಾ ಡಿಬೇಟ್ನಲ್ಲಿ ಕಂಪ್ಲೀಟ್ ಆಗಿ ವಿವರ ಸಮೇತ ಮಾತನಾಡಲಾಗಿತ್ತು. ಇದಕ್ಕೆ ಎಚ್ಚೆತ್ತುಕೊಂಡಂತಹ ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ಡಿಸಿಗೆ ಅಲ್ಲಿದ್ದಂತಹ ಸಮಸ್ಯೆಗಳ ಬಗ್ಗೆ ಏನೆಲ್ಲ ಆಗಿದೆ, ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಆಗಬೇಕು ಎನ್ನುವಂತಹ ಸೂಚನೆಯನ್ನ ಇಮಿಡಿಯೇಟ್ ಆಗಿ ಇಲ್ಲಿ ಕಂದಾಯ ಸಚಿವರು ಕೂಡ ಕೊಟ್ಟಿರುವಂಥದ್ದು ವರದಿಯನ್ನ ಕೇಳಿದ್ದಾರೆ ಖುದ್ದು ಡಿಸಿ ಹತ್ರ. ಇನ್ನು ಭೂಮಿಯನ್ನ ಕಬಳಿಸಿದ್ದಾರೆ ಭೂಗಳ್ಳರು ಅಂತ ಹೇಳಿ ಅತಿಯಾದ ದೊಡ್ಡ ಆರೋಪವೇ ಕೇಳಿಬಂದಿತ್ತು. ಪ್ರಕರಣವನ್ನ ಇದೀಗ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿದೆ. ವರದಿ ಮಾಡಿದ ಕೇವಲ 1 ಗಂಟೆಯಲ್ಲೇ ಸರ್ಕಾರ ಹೈ ಅಲರ್ಟ್ ಆಗಿದೆ. ವಿಮುಕ್ತ ದೇವದಾಸಿಯರ ಭೂ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಂದಾಯ ಸಚಿವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ.
ಇನ್ನು ಈ ವಿಚಾರದ ಬಗ್ಗೆ ಸಾಕಷ್ಟು ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕಂದಾಯ ಸಚಿವರಿಂದ ಕಟಾರಿಯಾಗಿ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಎಷ್ಟಿತ್ತು ಭೂಮಿ, ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಈ ರೀತಿಯಾಗಿ ಭೂಗಳರು ಆ ಒಂದು ಆಸ್ತಿಗಳನ್ನ ಆ ಒಂದು ಭೂಮಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಹೇಗೆ ಡಾಕ್ಯುಮೆಂಟ್ಸ್ಗಳೆಲ್ಲವೂ ಕೂಡ ಶಮನಾದವು. ಎಲ್ಲ ರೀತಿಯಲ್ಲೂ ಕೂಡ ಈಗ ಸೂಕ್ತವಾದಂಥ ದಾಖಲೆ ಕಂಪ್ಲೀಟ್ ಆಗಿ ಇರುವಂಥ ಡೀಟೇಲ್ಸ್ ಎಲ್ಲವನ್ನು ಕೂಡ ಕೊಡುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಡಿಸಿ ಬಳಿ ಇದೀಗ ವರದಿಯನ್ನ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ.